ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಗದಗದ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನ ಅಚ್ಚರಿಗಳ ರಾಶಿಯೇ ಆಗಿದೆ. ಭೂಮಿ ಒಳಗೆ ಏನ್ ಸಿಗುತ್ತೆ ಅನ್ನೋ ಕುತೂಹಲ ಒಂದ್ ಕಡೆಯಾದ್ರೆ, ಲಕ್ಕುಂಡಿಯಲ್ಲೇ ದೊರೆತಾ ಇರುವ ವಸ್ತುಗಳು ಇತಿಹಾಸವನ್ನ ಸಾರಿ ಸಾರಿ ಹೇಳುತ್ತಿದೆ. ಮಣ್ಣಿನೊಳಗೆ ಅದೇನೇ ನಾಡಗಿದ್ಯೋ, ಯಾವ ಹೊತ್ತಲ್ಲಿ ಏನೇನ್ ಸಿಗುತ್ತೋ. ಗದಗದ ಲಕ್ಕುಂಡಿ ಅಚ್ಚರಿಗಳ ರಾಶಿಯಾಗಿದೆ. ಉತ್ಖನನದಲ್ಲಿ ದೊರೆತಾ ಇರೋ ವಸ್ತುಗಳು ಕುತೂಹಲ ಹುಟ್ಟಿಸಿದೆ. ಅದರಲ್ಲೂ ಘಟಸರ್ಪದ ಶಿಲಾಕೃತಿಗಳು ಪತ್ತೆಯಾದ ಬಳಿಕವಂತೂ ಭೂಮಿಯೊಳಗೆ ಚಿನ್ನದ ನಿಧಿ ಇದೆಯಾ ಅನ್ನೋ ಪ್ರಶ್ನೆ ಹೆಚ್ಚಾಗಿದೆ. ಗ್ರಾಮದ ಅಡಿಗಡಿಗೂ ಕೌತುಕ ಮನೆ ಮಾಡಿದೆ. ಲಕ್ಕುಂಡಿ ಮನೆ ಗೋಡೆಗಳಲ್ಲೂ ಪುರಾತನ ಶಿಲೆಗಳು. ಲಕ್ಕುಂಡಿಯಲ್ಲಿ 9 ದಿನಗಳಿಂದ ನಡೀತಾ ಇರೋ ಉತ್ಖನನಕ್ಕೆ ಇವತ್ತು ಬ್ರೇಕ್ ಬಿದ್ದಿದೆ. ಭಾನುವಾರ ಆಗಿದ್ರಿಂದ ಕಾರ್ಮಿಕರಿಗೆ ರಜೆ ನೀಡಲಾಗಿದೆ. ನಾಳೆ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ನಾಳೆಯೂ ಉತ್ಖನನಕ್ಕೆ ಬಿಡುವು ನೀಡುವ ಸಂಭವ ಇದೆ. ಇನ್ನು ನಿನ್ನೆಯಷ್ಟೇ ಗ್ರಾಮದ ತೋಟವೊಂದರಲ್ಲಿ 7 ಹೆಡೆ ಸರ್ಪದ ಶಿಲಾಕೃತಿ ಪತ್ತೆಯಾಗಿತ್ತು. ಇದೀಗ ಗ್ರಾಮದ ಮನೆ ಗೋಡೆಗಳಲ್ಲೂ ಪುರಾತನ ಶಿಲಾಕೃತಿಗಳು ಪತ್ತೆಯಾಗಿವೆ. ಐತಿಹಾಸಿಕ ದೇವಾಲಯಗಳ ಕಲ್ಲುಗಳನ್ನ ಕೆಲವರು ತಮ್ಮ ಮನೆಗೋಡೆಗಳಿಗೂ ಬಳಸಿಕೊಂಡಿರುವುದು ಗೊತ್ತಾಗಿದೆ. ಹುಬ್ಬಳ್ಳಿಯವರ ಮನೆಗೋಡೆಯಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆಗಳು ಪತ್ತೆಯಾಗಿವೆ. ಇಲ್ಲಿ ಮನೆಗಳಲ್ಲೂ ಕೂಡ ಐತಿಹಾಸಿಕ ದೇವಾಲಯಗಳ ಕುರುಹುಗಳು ಸಿಗ್ತಾ ಇದ್ದಾವೆ. ಈ ಒಂದು ಐತಿಹಾಸಿಕ ದೇವಾಲಯಗಳ ಏನು ಅವಶೇಷಗಳು ಹಾಕಿ ಇಲ್ಲಿ ಮನೆಗಳ ನಿರ್ಮಾಣ ಮಾಡಿದ್ದಾರೆ. ಈಗ ನೋಡ್ಬೋದು ನಾವು ಮಹಂತಪ್ಪ ಹುಬ್ಬಳ್ಳಿ ಅನ್ನೋರ ಮನೆ ದೇವಸ್ಥಾನಗಳ ಏನು ಪುರಾತನ ಶಿಲೆಗಳು ಕೂಡ ಈ ಒಂದು ಮನೆಯ ಗೋಡೆಗಳಲ್ಲಿ ಕಾಣ್ತಾ ಇದ್ದಾವೆ. ಈ ಒಂದು ಏನು ಚಿತ್ರಣ ನಾವು ನಿಮ್ಗೆ ತೋರಿಸಿದ್ದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಏನು ಐತಿಹಾಸಿಕ ದೇವಸ್ಥಾನಗಳ ಏನು ಮೇಲ್ಛಾವಣಿ ಅಂತಾರೆ ಮೇಲ್ಭಾಗದಲ್ಲಿ ಹಾಕುವಂಥದ್ದು ಈ ಒಂದು ಶಿಲೆ. ಇವೆಲ್ಲ ನೋಡು, ಈ ಭಾಗದಲ್ಲಿ ಏನಿದೆ ಇವೆಲ್ಲ ಕರೆಕಲ್ಲುಗಳು ಚಾಲುಕ್ಯರ ಕಾಲದ್ದು, ಜೊತೆಗೆ ಐತಿಹಾಸಿಕ ದೇವಸ್ಥಾನಗಳ ಇವೆಲ್ಲ ಪರಿಕರಗಳು ಅಂತ ಹೇಳಲಾಗ್ತಾ ಇದೆ. ಸುಮಾರು 800 ವರ್ಷಗಳ ಹಿಂದಿನ ಮನೆ ಸದ್ಯ ಪಾಳು ಬಿದ್ದಿದೆ. ಚಾಲುಕ್ಯರು ಹಾಗೂ ವಿಜಯನಗರ ಅರಸರ ಕಾಲದಲ್ಲಿ ದೇಗುಲಗಳಿಗೆ ಬಳಸ್ತಾ ಇದ್ದ ಕಲ್ಲುಗಳಿಂದಲೇ ಈ ಮನೆಗಳನ್ನ ನಿರ್ಮಿಸಲಾಗಿದೆ ಎನ್ನಲಾಗ್ತಾ ಇದೆ. ಈಗೇನೈತಪ್ಪ, ಈ ವಾಸ್ತುಸ್ಥಿತಿ ನೋಡಿದ್ರೆ ಇದು ಏನೋ ಒಂದು 2-3 ಗುಡಿ ಆಗೋಷ್ಟು ಕಲ್ಲುಗಳನ್ನು ಕಟ್ಟಿಕೊಂಡು ಮನೆ ನಿರ್ಮಾಣ ಮಾಡುವಂಥ ಆತಂಕ ನಮ್ಗೆ ಗೊತ್ತಾಗೈತಿ. ಇದು ಪ್ರಾಚ್ಯಾವಶೇಷಗಳ ಸದಸ್ಯರು ಮತ್ತು ನಿರ್ದೇಶಕರು ಬಂದು ಇದ್ರ ಬಗ್ಗೆ ಮಾತಾಡಿ ಈ ಗುಡಿ ಕಲ್ಲುಗಳನ್ನು ತೊಗೊಂಡು ಬಯಲು ವಸ್ತು ಸಂಗ್ರಹಕ್ಕೆ ಸಂಕಲನೆ ಮಾಡಿದ್ರೆ ಏನೋ ಒಂದು ಇತಿಹಾಸ ನಿರ್ಮಾಣ ಆಗುವಂಥ ಕುತೂಹಲದ ಒಂದು ವಿಷಯ ನಮಗೆ ಗೊತ್ತಾಗಿದೆ ಸರ್. ಇನ್ನು ನಿಧಿ ಒಪ್ಪಿಸಿದ ಪ್ರಜ್ವಲ್ ರೆಡ್ಡಿ ಹಾಗೂ ತಾಯಿ ಕಸ್ತೂರವ್ವ ರೆಡ್ಡಿಗೆ ನಾಳಿನ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ಸನ್ಮಾನಿಸಲಿದೆ. ಆದರೆ ಇದಕ್ಕೆ ನಮಗೆ ಆಹ್ವಾನ ನೀಡಿಲ್ಲ ಅಂತ ರೆಡ್ಡಿ ಕುಟುಂಬದ ಹಿರಿಯರು ಅಸಮಾಧಾನ ಹೊರಹಾಕಿದ್ದಾರೆ. ಹಿರಿಯರನ್ನ ಮರ್ತಿದ್ದು ನಮ್ಮ ಅಜ್ಜಾರಿವರು, ನಮ್ಮ ಅಮ್ಮರಿವರು ಇಂಥ ಮರ್ತಿದ್ದು ಎಲ್ಲದೂ ಕರೆಕ್ಟಾಗಿ ಮಾಡ್ಯಾರ್ರಿ. ಒಂದು ಯಾವ್ದಾಗ ನಮ್ಮನ್ನು ತೊಗೊಂಡಿಲ್ಲ. ಆದ್ರೆ ಈಗಿನ ಟೈಮ್ನಾಗ ಏನ್ರಿ, ಯಾರ್ಯಾರೋ ಮಾತು ಕೇಳಿ ಹೆಂಗೆಂಗೋ ಮಾಡಿ ನಮ್ಮ ಹೆಸರು ಎದುರಾಗ ತೊಗೊಂಬಂದಿಲ್ಲ. ಬೇರೆದವ್ರು ಬಂದಾರ. ಅಮ್ಮಂದ್ರೆ ಯಾರಂದ್ರೆ ಬೇರೆದವ್ರು ಬಂದಾರ, ಅಜ್ಜ ಯಾರಂದ್ರೆ ಬೇರೆದವ್ರು ಬಂದರು. ಕಾಕರಿಲ್ಲ, ದೊಡ್ಡಪ್ಪರಿಲ್ಲ, ಯಾರಿಲ್ಲ. ಅವ್ರು ತಮ್ಮಿಂದಕ್ಕೆ ನಮಗೆ ಮನಸ್ಸು ನೋವು. ಅದೇನೇ ಇರಲಿ, ಲಕ್ಕುಂಡಿಯಲ್ಲಿನ ಉತ್ಖನನ ಚಕಿತ ಹುಟ್ಟಿಸಿದೆ. ಇಡೀ ರಾಜ್ಯವೇ ಲಕ್ಕುಂಡಿ ನೆಲದತ್ತ ಗಮನ ಹರಿಸಿದೆ. ಸಂಜೀವ್ ಪಾಂಡ್ರೆ, TV9 ಗದಗ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH